ಏನ್ಲ ಇವತ್ತು ಇನ್ನೇನು ಕಿರಿಕ್ ಮಾಡ್ತಾಳೆ ಏನೋ ಗೊತ್ತಿಲ್ಲ ಈ ಸುಮ. ಅಯ್ಯ ದುಡ್ಡಂತೂ ಕೊಡಕ್ಕೆ ಯೋಗ್ಯತೆ ಇಲ್ಲ. ಸುಮ್ಮನೆ ಕಿರಿಕುಗಳ ಮೇಲೆ ಕಿರಿಕುಗಳು. ನನಗಂತೂ ತಲೆನೋವು ಬಂದ್ಬಿಟ್ಟೈತೆ ನನಗಂತೂ. ಈ ಮನೇನ ಸುಮ್ಮನೆ ನಿಯತ್ತಾಗೆ ಕೊಟ್ಬಿಟ್ಟು ಎಷ್ಟು ಬಂದ್ರೆ ಅಷ್ಟು ಹೋಯ್ತಿರ್ಬೇಕು. ಹ್ಞೂ ಕಣಣ್ಣ, ಸುಮ್ಮನೆ ನೀವು ಅಮ್ಮಂತಾಗ ಆಗಲ್ಲ. ಪಾಪಣ್ಣರೇ, ನಿನ್ ಮಗ 8 ಲಕ್ಷಕ್ಕಾದ್ರೆ ತಕತೀನಿ ಅಂತ ಹೇಳ್ದ. 8 ಲಕ್ಷಕ್ಕೆ ಕೊಡ್ತೀರಾ? ಏನ 8 ಲಕ್ಷನಾ? 8 ಲಕ್ಷ ಕಡಿಮೆ ಆಯ್ತದೆ ಕಣಕ. 8 ಲಕ್ಷಕ್ಕೆಲ್ಲ ಕೊಡಕ್ಕಾಯ್ತದ ಮನೆಯ? ಏನಮ್ಮ ಸುಮಾ, ಇವತ್ತು ಬೆಳಿಗ್ಗೆ ಆಯ್ತು ನನ್ನ ಮಗ ಬರ್ತಾನೆ ಅಂತ ಹೇಳ್ದೆ. ಬೆಳಿಗ್ಗೆ ಗಂಟನೂ ಕಾದಿದ್ದೀನಿ. ನಿನ್ನ ಮಗ ಬರ್ಲಿಲ್ಲ, ಅದಾಗ್ಲಿಲ್ಲ ಕಣವ. ಈಗ ಹೇಳು ಏನ್ ಮಾಡನಿ ಅಂತ ಹೇಳ್ಬಿಟ್ಟು. ನನ್ ಮಗ ಸುಚುಡಾಪ್ ಅಂತ ಬತ್ತೈತ್ ಫೋನು. ಅವನು ಎಲ್ಲೋ ಏನೋ ಆಗೈತಿ ಅಂತ ಅನ್ನಿಸ್ತದೆ. ಫೋನ ಎತ್ತಿಲ್ಲ, ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ನಿ. ಊರಾಗೆಲ್ಲ ಕಾಣ್ತಿಲ್ಲ, ರಾತ್ರಿ ಮಂತಾಗ್ ಬರ್ಲಿಲ್ಲ, ಏನೂ ಇಲ್ಲ. ಏನ್ ಮಾಡನಿ ಹೇಳಿ. ನೋಡಿ, ಇನ್ನೂ ಒಂದ್ 2 ದಿನ ಹರಾಜ್ ಹಾಕ್ಬಿಡಿ ನನ್ ಮಗ ಬರಗಂಟ. ಸುಮ್ಕಿದೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ದೀನಿ ಅಂತಾಗೆ ನಿನ್ ಅಕ್ಕಿಶ್ ಮಂಗ್ಲಾಡ್ತೀಯತ್ತ. ಯೋಗ್ಯತೆ ಇದ್ರೆ ಕೊಟ್ಬಿಟ್ಟು ಮಾತಾಡು. ಸುಮ್ನೆ ನೀನಂತ ಊರ್ಸ್ಬೇಡ. ನನಗೆ ನಮ್ಗೇನು ಪ್ರಾಬ್ಲಮ್ ಇರಕ್ಕಿಲ್ವಾ? 1000 ಪ್ರಾಬ್ಲಮ್ ಅವು ನಮ್ಗುನುವೆ. ಸುಮ್ಕೆ ನಾನು ತಲೆ ಕೆಡ್ಸಕ್ ಹೋಗ್ಬೇಡ ಇನ್ನು. ಸುಮ್ನೆ ಇಲ್ಲಿಂದ ಹೋಯ್ತಾ ಇರ್. ಸುಮ್ಕೆ ನೀ ಹರಾಜಾಕಿ 10 ಲಕ್ಷ ಹೇಳಿದ್ಯಲ್ಲ, 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಸಾಕ್ಬಿಡ್ತೀನಿ ನಿಂಗೆ. ಸುಮ್ನೆ ಹೋಯ್ತಿರು. 12 ಲಕ್ಷ ಮಾರ್ಬೇಕಾರೆ ಎಷ್ಟು ಲಕ್ಷ ಹೇಳಿ? 10 ಲಕ್ಷ ಮನೆ ಹೇಳಿದ್ದು 3 ಲಕ್ಷ ಇಟ್ಕೊಂಡು 7 ಲಕ್ಷ ಬಿಸಾಕ್ತೀನಿ ಹೋಯ್ತಿರು. ತಲೆ ಕೆಡಿಸ್ತೊಳಗೆ ಬಂದು ಆಗ್ಲಾಗ್ಲೂ ಏನ್ ಅಡ್ಗಿರೆ ಕೆಟ್ಬಿಟ್ಟೈತೆ ನಿಂಗೆ. ಹಿಂಗ್ ಮಾಡ್ತಿದ್ಯಲ್ಲ. ನಾನ್ ತಗತೀನಿ 10 ಲಕ್ಷ ತಾನೆ. 10 ಲಕ್ಷ ಕೊಟ್ಟಿ ಮನೆ ನಾನ್ ತಗತೀನಿ. ಅಪ್ಪ ಸ್ವಾಮಿ, ದೇವ್ರು ಬಂದಂಗೆ ಬಂದೆ ಕಣಪ್ಪ. ದೇವ್ರು ಬಂದಂಗೆ ಬಂದೆ. ಬಾಪ ಕೊಟ್ಬಿಟ್ಟ ತಗೆ ಪತ್ರ ಇಸ್ಕೊಂಡು ಹೋಗ್ಬಿಡಪ್ಪ. ಬಾ ಕೊಟ್ಬಿಡು. ಇಲ್ಲೇನಿಯ ಹಂಗೇನಿಯ ಕೊಟ್ಬಿಡ್ತೀನಿ ಪತ್ರವ. ನನ್ನ ಮನೆ ಯಾರು ತಗತಾರೋ ಅವ್ರು ಬುಡುನಾಸ್ನಾಗೋಯ್ತಾರೆ. ಉದ್ದಾರ ಆಗಕ್ಕಿಲ್ಲ, ಅವ್ರು ಹಾಳಾಗೋಯ್ತಾರೆ. ನಂತು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನನ್ನ ಹೊಟ್ಟೆಗೆಲ್ಲ ಹೊಡೆದ್ಬಿಟ್ಟು ಇನ್ನೊಬ್ರು ಈ ಮನೆಯಾಗ ಇರ್ತಾರೆ ಅಂದ್ರೆ ಅವ್ರನ್ನ ಉದ್ದಾರ ಆಯ್ತಾರ. ಅವ್ರು ಹಾಳಾಗೇನಿಯ ಹೋಗೋದು. ನನ್ನ ಬಾಯಿ ದೆಸೆಯಿಂದ ಹಂಗೆ ಆಯ್ತಾರ. ನೋಡ್ತಾ ಇರಿ, ಈ ಮನೆ ತಗೊಂಡ್ರಲ್ಲ ಹಂಗೆ ಆಗ್ಲಿ ಹಂಗೆ ಆಗ್ಲಿ ಹಂಗೆ ಆಗ್ಲಿ. ಥೂ ಹಾಳಾಗೋಗ್ಲಿ. ಹೆಣ್ಣಿನ ಶಾಪ ತೊಡ್ದೆ ಬಿಡಕ್ಕಿಲ್ಲ. ಹೆಣ್ಣಿನ ಶಾಪ ತೊಟ್ಟೇ ತಡ್ತದೆ. ನನಗೆ ಸಂದ ಗೊತ್ತು. ನನ್ನ ಶಾಪ ಇವ ಹಿಂಗೆ ತೊಟ್ಟೇ ತಡ್ತದೆ. ನೀನ್ ಮನೆ ತಗತೀಯ ಅಂದ್ರೆ ನೀನು ಹಾಳಾಗೋಯ್ತೀಯ. ಸುಮಕ್ಕ ಸುಮ್ಕಿರು. ಇದು ಯಾಕೆ ಹಿಂಗ್ ಅಡಿಗೆ ನೀನು? ಮನೆ ಮಾಡ್ತಾ ಇದೀನಿ ತಾನೆ, ತಗೊಳಕ್ಕೆ ಅಂತ ಬತ್ತವಳ್ತಾನೆ. ಇದು ಯಾಕೆ ಹಿಂಗ್ ಅಡಿಗೆ ನೀನು? ನನ್ನ ಇಷ್ಟ, ನಾನು ಹಂಗ ಆಡ್ಕತೀನಿ. ನಿಂಗೇನ್ ಕಷ್ಟ? ನನ್ನ ಮನೆ ನನ್ನ ಇಷ್ಟ. ನೀನ್ ಮಾರ್ಕತ್ಯ ಮಾರ್ಕ ಹಂಗೆ ನೀ. ನಾನಂತೂ ಬುಡಕ್ಕೆ ತಗೊಳಕ್ಕೆ ಯಾರನ್ನು ತಗೊಳಕ್ ಬಿಡಕ್ಕಿಲ್ಲ. ನಿಂಗೆ ಸಾಪ ಹಾಕೊಂಡಿಲ್ಲ ಕುಂತ್ಕೋತೀನಿ. ಇವ ಮುಂದ್ ಒಳ್ಳೆ ಕತೆ ಆಯ್ತಲ್ಲ ಕಣ. ಅಯ್ಯೋ ಮಕ್ಕ ಮುಚ್ಚ, ಒಳ್ಳೆ ಕತೆ ಆಯ್ತು. ಅಕೋ ಎದ್ದೋಗಕ್ಕ, ಇಲ್ಲ ಕಾಸು ಕೊಡು, ಇಲ್ಲ ಅಂದ್ರೆ ಎದ್ದೋಗು. ಸುಮ್ಮನೆ ಎದ್ದೋಗು. ಅದೇನ ತಗತಿಯ? ನನ್ನ ಸಾಪ ತೊಡ್ದೆ ಬಿಡಕ್ಕಿಲ್ಲ. ನಮ್ಮೂರಾಗ ಎಲ್ರು ಹೇಳ್ತಾರೆ ನನ್ನ ಸಾಪ ತೊಟ್ಟೆ ತರ್ತದೆ ಅಂತ ಹೇಳ್ಬಿಟ್ಟು. ನೀನೇ ನ್ಯಾಗೋದ್ ಬಿದ್ದು ನೆಳ್ಳಿಕಾಯಾಗ ಏನಿ ಆಗೋಗೋದು ಈ ಮನೆಗೆ ಬಂದ್ರೆ ನೀನು. ನನ್ನ ಸಾಪ ತೊಡ್ದೆ ಎಂದು ಬಿಡಕ್ಕಿಲ್ಲ. ನೋಡ್ತಾರೆ ತೊಟ್ಟೆ ತೊಡ್ತದ ನಿನಗೆ. ಅವ ಮುನ್ಮತಿ ಏನ್ ಕೇಳ್ಕತಿಯಪ್ಪ? 10 ಲಕ್ಷ ರೂಪಾಯಿ ಮಾಡ್ಗು, ಕೊಟ್ಬಿಡ್ತೀನಿ ಮನೆಯ. ಅಯ್ಯೋ ಕೊಡಪ್ಪ, ಈ ಕಡೆ ಕೊಡಿರಿ 10 ಲಕ್ಷ ರೂಪಾಯಿ. ಯಪ್ಪ ಇವಮ್ ನೋಡಿದ್ರೆ ಹಿಂಗ್ ಸಾಪ ಹಾಕ್ತಾವಳಿ. ನಾನೇನು ಉದ್ದಾರ ಆಗನಿ ಅಂತ ಮನೆ ತಗೊಳನಿ ಅಂತ ಬಂದೆ. ಹಿಂಗ್ ನೋಡ್ರಿ ಹಿಂಗ್ ಸಾಪ ಹಾಕ್ತಾವಳಿ. ಸಾಪ ಹಾಕಿರೋ ಮನೆಯ ತಕೊಂಡ್ರೆ ಏನಾಗ್ಬಿಡ ಹೇಳು? ಇಲ್ಲ ಕಣಪ್ಪ, ನನಗೆ ಈ ಸಾಪ ಗೀಪ ತಕೊಂಡು ಆಕ ಹಿಂಗ್ ಉಸ್ರಾಕ ಸಾಪ ಬಾ ಅದೇನೋ ತೊಡ್ತದೆ ಅಂತ ನಂಗೆ ಹಾಕ್ಬೇಕು. ನಂಗೆ ಬೇಡ. ಏನು ಆಡ್ತಾಳೆ ನೋಡ್ತೇನಕ್ಕ ಇವಳು ಸುಮ. ಊರ್ ಬಚಾರಿ. ಯೋ ಬಾ, ಸರಿಯಾಗೈತದೆ ಅಂತ ತಗೊಳಕಿಲ್ವ ಯಾರನುವೆ? ಬರ್ರಿ, ಯಾರು ತಗತ್ತೀರ ಬರ್ರಿ ಮನೆಯ ತಕೊಂಡ್ ನೋಡ್ರಿ ಮನೆಯ. ಬುಡ್ನಾಸ ಅಂಗಡಿ ಅಂದ್ರೆ ಕೇಳಿ ಅವರು ಏನು ನಾ ಮನೆ ಮುಂದೆ ಏನು ದೊಂಬರಾಟ ಕುಣಿತೈತಾ? ಹಿಂಗ್ ಬಂದ್ಬಿಟ್ಟು ಕುಕ್ಕೂರ್ ಬಡ್ದಿದ್ಯಲ್ಲ ನೀನು. ಕುಕ್ಕೂರ್ ಬಡ್ದಿರ ನೋಡಿ, ಹೆಂಗ್ ಕುಕ್ಕೂರ್ ಬಡ್ದವಳೆ ಅಂತ ಹೇಳ್ಬಿಟ್ಟು. ಅಯ್ಯಪ್ಪ, ಶೂರ್ ಮನೆಗೆ ಯಗಣನೆ ಬಿದ್ದಿರ್ತದೆ. ನನ್ ತಟಕ್ ಬಿದ್ದಿರ ಸೊಳ್ಳೆ ನೋಡಕ್ ಬರ್ತವೆ. ಕಿತ್ತೋದವು. ಏನ್ ಇವ್ರ ಮನೆಗೆ ಎಂದು ಏನ್ ಪ್ರಾಬ್ಲಮ್ ಆಗೇ ಇಲ್ಲ. ಎಣ್ಣೆಂಗ್ಸು ನನ್ ಗಂಡ ಹೋಗಿ 6 ತಿಂಗಳು ಒಂದ್ಕಿತ ಬತ್ತಾನೆ. ಅಂತದ್ರಾಗೆ ಹೆಂಗ್ ಮಾಡ್ತಾಳೆ ಅಂತಂದ್ರೆ ಕುಕ್ಕೂರ್ ಬಡ್ದವಳೆ ಕುಂತ್ಕೊಂಡವಳೆ. ಪೈಲ್ವನ್ ಪಪ್ಪಣ್ಣ 10 ಲಕ್ಷ ಅಂತ ಹೇಳ್ದಲ್ಲ, 10 ಲಕ್ಷ ರೂಪಾಯಿ ತಗೊಬಿಟ್ಟು ಬಂದಿದ್ದೀನಿ. ನನಗೇನಿಯಾ ಬರ್ಸ್ಕೊಡು. ಯಾರು ತಗತಾರೋ ಪಟೇಲಪ್ಪ? ಈ ಮನೆ ಯಾರು ತಗತಾರೋ ಅವ್ರ ನೆಗದ್ ಬಿದ್ದು ಹೊರಗೆ ಹೋಯ್ತಾರ. ನೋಡ್ತಿರು, ನನ್ ಸಾಪ ತೊಡ್ದಿದ್ದಂಗ ಬಿಡ್ತದ ಅವನ್ಗೆ. ಹಾಳಾಗೋಗೋದೇನೆ. ಈ ಮನೆ ತಕ ಕುಡ್ದು ಯಾರು ಅದ್ ಹೆಂಗ್ ತಕದ್ರ ತಕೊಂಡೇಳು. ನಮ್ಮ ಅಪ್ಪನ ಆತ್ಮ ಈ ಮನೆಯಾಗ ಏನಿ ಓಡಾಡ್ತಾ ಐತೆ. ಮಗಳೇ 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 ಅಂತ ಯಾವಾಗೂ ಮಾತಾಡ್ತದ. ನಮ್ಮ ಅಪ್ಪ ಬಂದು ಆತ್ಮ ಬಂದ್ಬಿಟ್ಟು ಮಗಳೇ ಸಂದಾಕಿದೀಯನವ ಅಂತ ಹೇಳ್ಬಿಟ್ಟು ಅಂತದ್ರಾಗಿ ಇವಾಗ ಬಿಟ್ಬಿಡ್ತದ. ನಿಮ್ಮನ್ನಂತೂ ಹೊಸ್ಲಿಂದ ಈಚೆ ಕಡೆಗೆ ಇರ್ಬೇಕು. ಒಳಗಡೆ ಹೋದ್ರೆ ಹಂಗೆ ನಮ್ಮ ಅಪ್ಪ ಅಲ್ಲೇ ಹಿಡ್ಕೊಬಿಡ್ತಾನೆ. ತಕೊಂಡ್ ನೋಡಿ ಗೊತ್ತಾಯ್ತದ ನಿಮ್ಗುನುವೆ. ಕೊಡ್ಲಾ ಮುಚ್ಚಲಿ, ಕತ್ರಿಸ್ಬಿಡ್ತೀನಿ ಇವಳನ್ನ. ಕೊಡ್ಲಾ ಇಲ್ಲಿ ಮುಚ್ಚ. ಏನಾಡ್ತಾಳು ನೋಡಿ ಇಲ್ಲಿ ಕುಂತ್ಕೊಂಡು. ಇಲ್ದಿರೋ ಸುಳ್ಳು ಹೇಳ್ಕೊಂಡು ಇಷ್ಟ ದಿನ ಇವನ ಮನೆಯಾಗೆ ಈ ಮನೆಯಾಗೆ ಅವನೇ ಎಂದೋ ಏನೂ ಆಗಿಲ್ಲ. ಇವಾಗ ರಕ್ತ ಕಚ್ಕೊಂಡು ಸಾತೋಗ್ಬಿಡ್ತಾರಂತೆ. ಪಡಲಪ್ಪರೇ, ನೀವು ಇವಳು ಮಾತು ಕೇಳಕ್ ಹೋಗ್ಬಿಡಿ. ತಗೊಳ್ಳಿ, ಅಮ್ಮ ಮಗ ಸೇರ್ಕೊಂಡು ಬೋಲ್ ನಾಟಕ ಆಡ್ತಾವೆ ಈಗ ಒಂತುನುವೆ. ಇದೇನ ಸುಮ ಹಿಂಗ್ ಹೇಳ್ತಿದ್ಯಾ? ಇರೋದಿದ್ದಂಗೆ ಹೇಳ್ತಿದೀನಿ. ನನ್ ಸಾಪ ಎಲ್ಲ ಒಂದೇನಿಯ. ತಾಯಿ ಸಾಪ, ನಾಯಿ ಸಾಪ, ನನ್ ಸಾಪ ಎಲ್ಲ ಒಂದೇನಿಯ. ಸಾಪನೇ ಹಾಕ್ತಿದ್ದೀನಲ್ಲ, ಹಾಳಾಗೆ ಹೋಗೋದು. ಮನೆಗೆ ಬೈ ಯಾರು ತಗತ್ತಾರ ಅವ್ರು ಹಾಳಾಗೆ ಹೋಗೋದು. ಈಗ ಎದ್ದೋಳ್ತಿಯಾಕ, ಇಲ್ಲಾಂದ್ರೆ ನಲ್ಲಕ್ ಬಿಟ್ಟೆದ್ದೋಳಿಸ್ತಾ ಹೇಳು. ಹೆಂಗ್ಸು ಅಂತ ಸುಮ್ಮನೆ ಇದೀನಿ. ಈ ಜಾಗದಾಗ ಏನಾರ ಗಣಸಿದ್ ಬಿಟ್ಟಿದ್ರೆ ನನ್ನ ಕೈಯಾಗ ಒಂದ್ ಬಿಟ್ಟ ಅಂದ್ರೆ ಆರ್ಕೊಂಡು ಹೋಗಿರೋ ರಂಗ್ ಬಿಟ್ಬಿಡ್ತಾ ಇದ್ದೆ ನಾನು ಒಂದ್ ಏಟ. ಏನ್ ಬಾಳು ಅಂತ ಹೇಳ್ಬಿಟ್ಟು ಬಾಳ್ತಿದ್ಯಾಕ? ಎದ್ದೋಳ್ ಮ್ಯಾಲಕ್ ಸುಮ್ಮನೆನೆ. ಪಾಪ ಪೈಲ್ವನ್ ಪಾಪಣ್ಣ ದುಡ್ಡು ಕೊಡಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಮನೆ ಮಾರಕ್ಕೆ ಅಂತ ನಿಂತ್ಕೊಂಡ್ರೆ ಮನೆನೂ ಮಾರ್ಸಕ್ ಬಿಡಕ್ಕಿಲ್ವಲ್ಲ ನೀನು. ಇನ್ನೇನ್ ಆಟ ಅಂತ ಆಡ್ತಿದ್ಯಾ ಹೇಳಿ ನೀನು? ಎದೊಳಕ ಮ್ಯಾಕೆ ಸುಮ್ಮನೆನೆ. ಕುಂತ್ಕೊಳ್ಳ ನೀನು ಕುಂತ್ಕ.
ಕಂಡಿವ್ನಿ ಕುಂತ್ಕ ಹೆಂಗೆ ಹೇಳ್ತಾನೆ ಅಂತಂದ್ರೆ ಬೊಡ್ಡ ಇದ್ದ ಹಂಗ್ ಬಂದ್ಬಿಟ್ಟ ಹೇಳಕ್ಕೆ ಇವನ್ ಮನೆ ಹೋಗಂಗಿದ್ದೀರ ಹಂಗೆ ಹೇಳ್ಬಿಡ್ತಿದ್ನ ನನ್ನ ಮನೇಲಿ ಹೋಯ್ತಿರೋದಲ್ವಾ ಅದಕ್ಕೆ ಹಂಗ್ ಸಿಕ್ರಂಗ್ ಆಟ ಆಡಿಸ್ತೀಯಲ್ಲ ಹುಕ್ಕುರ್ ಬಡಿ ಕಂಡಿವ್ನಿ ನೀನ್ ಯಾಕೆ ನನ್ನ ಸಾವಸ ಬತ್ತಿ ನನ್ನ ಇಷ್ಟ ನನ್ ಕುಂತ್ಕೊಂಡ್ ಬಾಯ್ ಬಿಡ್ಕತೀನಿ ನಿನ್ಗೆಲ್ಲ ಕಷ್ಟ ಪಟೇಲಪ್ಪರೇ ಇವಳು ಮಾತು ಕೇಳಕ್ ಹೋಗ್ಬಿಡಿ ತಗೊಳ್ಳಿ ಮನೆ ಸಂದಕ್ಕೆ ಐತೆ ಹಳೆ ಮನೆ ಅಷ್ಟೇ ಏನಿಯ ಬ್ಯಾರು ಕೊಟ್ಟಿರೋ 15-20 ಲಕ್ಷ ಕೊಡ್ರೇನೋ ಇನ್ನು ಈ ಹಳ್ಳಿನಾಗ ಯಾರು ತಗೋತಾರೆ ನನಗೆ ಅರ್ಜೆಂಟಾಗಿ ದುಡ್ಡಿರೋದಕ್ಕೆ ನೀವು 10 ಲಕ್ಷ ರೂಪಾಯಿಗೆ 12 ಲಕ್ಷ ರೂಪಾಯಿ ಕೊಡೋಣ ಅಂತ ಕುಂತೀವಿ ನೋಡಿ ನಂಗೆ 3 ಲಕ್ಷ ರೂಪಾಯಿ ಕಾಸು ಕೊಡಬೇಕು ಭಾಳ ಟೈಟ್ ಆಗೋಗ್ಬಿಟ್ಟೈತೆ ನಮ್ಮ ಮನೆ ಕಡೆ ನುಂಬೆ ಅರ್ಜೆಂಟಾಗಿ ಕಾಸು ಬೇಕು ಒಮ್ಮೆ ಕೊಡ್ತಿಲ್ಲ ಅದಕ್ಕೆ ಹರಾಜಾಗ್ತಿರೋದು ತಿಂಗಳು ಮುಂಚೆನೇ ಹೇಳಿದ್ದೀನಿ ಹರಾಜಾಗ್ತೀನಿ ಅಂತ ಹೆಂಗನ ಮಾಡ್ಕೊಂಡೋಳು ಇವಾಗ ಬಂದು ನಿಂಗೆ ಕುಕ್ಕರ್ ಬಡ್ದು ಇಲ್ದಿರ ದೌಲತ್ ಆಟ ಆಡ್ತಾವಳೆ ಪಟೇಲಪ್ಪರೇ ತಗೊಳ್ಳಿ ಪಟೇಲಪ್ಪರೇ ಪತ್ರ ಎಲ್ಲ ರೆಡಿ ಆಗೈತೆ ಹಿಂಗೆ ಕೊಟ್ಬಿಡ್ತೀವಿ ಅಯ್ಯೋ ಪಾಪಣ್ಣರೇ ಯಾಕೆ ಬೇಕು ನಂಗೆ ಸುಮ್ಮನೆ ಅವ್ರ ಅಪ್ಪರೇ ಓಡಾಡ್ತದ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಾವಳು ಸುಮ್ಮನೆ ಯಾಕೆ ಬೇಕು ತಗ ನನಗೆ ಸುಮ್ಮನೆ ಸಂದಕ್ಕಿರಕ್ಕಿಲ್ಲ ನನಗೂ ಒಂಥರ ಆಯ್ತದೆ ಏನಾರ ಭಯ ಅಂತಿದ್ರೆ ಪರವಾಗಿಲ್ಲ ಬಿಡಿ ಅವ ಅಮ್ಮನೆ ಸಾಲಾಗಿಲ್ಲ ತೀರಿಸಿ ತಗತಾಳೋ ಏನೋ ನಾಕಾಣೆ ಎಣ್ಣೆ ಹೆಂಗ್ಸು ಅಂತ ನೋಡಕ್ಕಿಲ್ಲ ಒದ್ಬಿಡ್ತೀನಿ ಇಲ್ಲಿಂದ ಏನಿ ಆಟ ಆಡ್ತಿದ್ಯಲ್ಲ ಒದ್ಬಿಡ್ತೀನಿ ವದಿ ನೋಡಬಿಡ್ತೀನಿ ವದಿ ನೋಡ್ತೀನಿ ಹಲೋ ಎಕ್ಸ್ಕ್ಯೂಸ್ ಮೀ ಇಲ್ಲಿ ನೀವು ಮನೆ ಸೇಲ್ ಸಾರಿ ಹರಾಜ್ ಆಗ್ತಿದ್ದೀರಾ ಅಂತ ಗೊತ್ತಾಯ್ತು ಹಾ ಹರಾಜ್ ಆಗ್ತಾ ಇದೀವಿ ಹಾ 10 ಲಕ್ಷ ಏನೋ ಹೇಳಿದ್ರಂತಲ್ಲ ನಾನ್ ತಗೊಳಕ್ ರೆಡಿ ಇದೀನಿ ಈ ಮನೆ ಯಾರು ತಗದಾರೋ ಹಾಳಾಗೋಯ್ತಾರೆ ನೆಲದಿಂದ ನೆಲ್ಲಿಕಾಯಿ ಹೋಯ್ತಾರೆ ಯಾರೋ ಇವನು ಬಂದ್ಬಿಟ್ಟ ತಕೊಳಕ್ಕೆ ಉದ್ದಾರ ಐತೆ ಮನೆ ಬಂದ್ರೆ ನೀನ್ ಹಾಳಾಗೋಯ್ತ್ಯಾ ನೀನು ಸುಮ್ಕೆ ನೀವು ಉದ್ದಾರ ಆಗಕ್ಕಿಲ್ಲ ಹಾ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ತಾನೆ ಪತ್ರಗಳೆಲ್ಲ ಕರೆಕ್ಟ್ ಆಗಿದಾವೆ ತಾನೆ ಅಯ್ಯೋ ಪತ್ರ ಆಗಿದ್ರೆ ಎಲ್ಲ ಕರೆಕ್ಟ್ ಆಗೈತೆ ಇವ್ ನನ್ನ ಹೆಸರು ಬರ್ಕೊಟ್ಟಿರ್ತೀನಿ ಐತೆ ಎಲ್ಲನೂ ಪತ್ರ ನಾನು ಹಿಂಗೇನೇ ಕೊಟ್ಬಿಡ್ತೀನಿ 10 ಲಕ್ಷ ರೂಪಾಯಿ ಅರ್ಜೆಂಟಾಗಿ ಬಹಳ ಎಮರ್ಜೆನ್ಸಿ ಆಗೋಗ್ಬಿಟ್ಟೈತೆ ಮನೆಯಾಗೆ ನೀವು ಹಿಂಗೇನೇ ಪತ್ರನ ಕೊಟ್ಬಿಟ್ರೆ ಹಂಗೇನೇ ನಿಮಗೆ ಅಲ್ಲ ನೀವು ಹಿಂಗೆ ಕಾಸು ಕೊಟ್ಬಿಟ್ರೆ ಹಿಂಗೆ ಪತ್ರನ ಕೊಟ್ಬಿಡ್ತೀನಿ ಕೊಟ್ಬಿಡಿ ಈ ಮನೆ ತಗೊಂಡ್ರೆ ಹಾಳಾಗೋಯ್ತ್ಯಾ ತಗೊಳಕ್ ಹೋಗ್ಬೇಡ ನನ್ನ ಸಾಪನೆ ತರ್ತದೆ ಇಲ್ಲಿ ನಮ್ಮ ಅಪ್ಪನ ಆತ್ಮ ಓಡಾಡ್ತಾ ಐತೆ ಹೌದಾ ಆಕ್ಚುಲಿ ನಾನು ಒಬ್ಬನೇ ಇರ್ತೀನಿ ಅಂತ ಅನಿಸ್ತೈತಿ ಮನೇಲಿ ತುಂಬಾ ಬೋರ್ ಆಗುತ್ತೆ ಅನ್ಸುತ್ತೆ ನಿಮ್ಮ ಅಪ್ಪನ ಆತ್ಮ ಜೊತೆ ಮಾತಾಡ್ಕೊಂಡು ಹ್ಯಾಪಿಯಾಗಿರ್ತೀನಿ ಬಿಡಿ ನೋಡು ಈ ಮನೆಗೆ ಬಂದ್ರೆ ನಿಜವಾಗ್ಲೂ ಹಾಳಾಗೋಯ್ತ್ಯಾ ಕೈ ಸೇದೋಯ್ತಾವ ಕಾಲ ಸೇದೋಯ್ತವೆ ಎಲ್ಲ ಹಾಳಾಗೋಯ್ತ್ಯಾ ನೋಡಿ ಇದ್ರ ಮೇಲೆಲ್ಲ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ಹಾಳಾಗೋದ್ರೂ ಪರವಾಗಿಲ್ಲ ನಮ್ಮ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಮಾಡಿಟ್ಟಿದ್ದಾರೆ ದುಡ್ಡನ್ನ ಹಾಳಾಗೋಕೆ ನನ್ನೇನು ಬಿಡಲ್ಲ ಬಂದು ನೀಟಾಗಿ ಕರ್ಕೊಂಡು ಹೋಗ್ತಾರೆ ಈ ಮನೆಗೆ ಬಂದು ಹಾಳಾಗೋದ್ರೂ ಏನು ತೊಂದರೆ ಇಲ್ಲ ಬಿಡಿ ಐ ಆಮ್ ಸೋ ಹ್ಯಾಪಿ ಏನು ಉದ್ದರ ಹಾಕಿಲ್ಲ ಕೈಯೆಲ್ಲ ಕಾಲೆಲ್ಲ ಸೇದೋಯ್ತವೆ ಹೇ ಡೋಂಟ್ ವರಿ ನನ್ನ ಫ್ರೆಂಡು ಉಷಾ ಇದ್ದಾಳಲ್ಲ ಅವಳು ನನ್ನ ಫ್ರೆಂಡು ಅವಳು ಡಾಕ್ಟರ್ ಯುನೋ ನನಗೆ ಏನಾದ್ರೂ ಅವಳು ಆರಾಮಾಗಿ ನನ್ನ ರಿಕವರಿ ಮಾಡ್ತಾಳೆ ಡೋಂಟ್ ವರಿ ಡೋಂಟ್ ಫೀಲ್ ಬ್ಯಾಡ್ ಓಕೆ ನೋಡಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಇಟ್ಸ್ ಓಕೆ ನೋಡಿ ಸರ್ ನನಗೆ ಮನೆ ಪತ್ರ ಅರ್ಜೆಂಟಾಗಿ ಕೊಟ್ಟರೆ ಆ್ಯಕ್ಚುಲಿ ಇವತ್ತು ಒಬ್ರಿಗೆ ಇಂಪಾರ್ಟೆಂಟ್ ವ್ಯಕ್ತಿಗೆ ಸಬ್ಮಿಟ್ ಮಾಡಬೇಕು ಅದನ್ನು ಅಂದರೆ ಗಿಫ್ಟ್ ಮಾಡಬೇಕು ಅರ್ಜೆಂಟಾಗಿ ಪತ್ರ ಕೊಡ್ತೀರಾ ತೊಗೊಳ್ಳಿ 10 ಲಕ್ಷ ರೂಪಾಯಿ ಚೆಕ್ನ ಬರೆದಿದ್ದೀನಿ ಹಬ್ಬಬ್ಬಬ್ಬ ಪುಣ್ಯಾತ್ಮ ಸದ್ಯ ನಮ್ಗೆ ಈ ಕಡೆ ಚೆಕ್ಕು ಪಾಕು ಎಲ್ಲ ಗೊತ್ತಾಗಕ್ಕಿಲ್ಲ ಕಣಪ್ಪ ಈ ಚೆಕ್ಕು ಗಿಕ್ಕು ಎಲ್ಲನೂ ಅದು ಹಾಕೊಂಡ್ರೆ ಆಮೇಲೆ ದುಡ್ಡಿಲ್ಲ ಅಂದ್ರೆ ಏನು ಮಾಡನಿ ನಿಮಗೆ ಉಷಾ ಗೊತ್ತಲ್ವಾ ಡಾಕ್ಟರ್ ಉಷಾ ನಮ್ಮ ಊರಾಗ ಯಾರು ಗೊತ್ತಿಲ್ಲ ಹೇಳಪ್ಪ ಎಲ್ರಿಗೂ ಗೊತ್ತು ಆ್ಯಕ್ಚುಲಿ ಅವಳು ನನ್ನ ಕ್ಲೋಸ್ ಫ್ರೆಂಡು ನಂದೇನಾದ್ರು ಆ ಥರ ಆಯಿತು ಅಂದರೆ ಅವಳು 10 ಲ್ಯಾಕ್ಸ್ ಕೊಡೋಕೆ ಒಪ್ಕೊಂಡಿದ್ದಾಳೆ ಬೇಕಾದ್ರೆ ಅವಳನ್ನೂ ಕರೆಸ್ತೀನಿ ಅಯ್ಯೋ ಬಿಡಪ್ಪ ಡಾಕ್ಟ್ರಮ್ಮನ ಕಡೆರು ಅಂತಂದರೆ ಭಾಳ ನಂಬಿಕೆ ನನಗೂ ಡಾಕ್ಟ್ರಮ್ಮರಲ್ವಾ ನಂಬಿಕೆ ಶಾನೆ ನನಗೂ ಬಿಡಪ್ಪ ಪರವಾಗಿಲ್ಲ ತಗೊಳಪ್ಪ ಗೊತ್ತಿರುವ ತಗೊಳಪ್ಪ ಥ್ಯಾಂಕ್ ಯು ಸೋ ಮಚ್ ತಗೊಳ್ಳಿ ಚೆಕ್ ತಗೊಳ್ಳಿ ರಿಜಿಸ್ಟ್ರೇಷನ್ ಅದು ಇದು ಎಲ್ಲನೂ ನಾನೇ ಮಾಡ್ಕೊಡ್ತೀನಿ ಕಣಪ್ಪ ಏನು ತಲೆ ಕೆಡಿಸ್ಕೊಬೇಡ ಸರಿ ನಾ ಈ ಊರಲ್ಲಿ ಎಲ್ಲ ಬರೆದು ಕೊಟ್ಟಿದ್ದೀನಿ ಇನ್ನೇನಿದ್ರು ರಿಜಿಸ್ಟರ್ ಆಫೀಸ್ಕೊಬಿಟ್ಟು ರಿಜಿಸ್ಟರ್ ಒಂದು ಮಾಡಿಸ್ಬೇಕಷ್ಟೇ ಇನ್ನೇನು ಇರೋಕ್ಕಿಲ್ಲ ಕಣಪ್ಪ ಒಳ್ಳೇದಾಯ್ತದೆ ಕಣಪ್ಪ ಒಳ್ಳೆ ಮನಸ್ಸಿಂದ ತಗೊಂಡ್ರೆ ಎಲ್ಲ ಒಳ್ಳೇದೇ ಆಯ್ತದೆ ಹಾಂ ತುಂಬ ಥ್ಯಾಂಕ್ಸ್ ಏನಮ್ಮ ಸುಮಕ್ಕ ನೋಡು ನಾನು ಇದ್ರಾಗೆ 3 ಲಕ್ಷ ಹಿಡ್ಕೊಂಡು ಇನ್ನು ಉಳಿದ್ರೆ 7 ಲಕ್ಷ ನಿಂಗೆ ಕೊಡ್ತೀನಿ ಏನಾರ ಮಾಡ್ಕ ಸದ್ಯ ನನ್ನ ದುಡ್ಡು ಬಂತಲ್ಲ ಅಷ್ಟೇ ಸಾಕು ನೀನು ಉದ್ದಾರ ಆಗಕ್ಕಿಲ್ಲ ನೀ ಸರ್ವನಾಶ ಆಗೋಯ್ತ್ಯಾ ನೀನು ಆಳ್ ಬಿದ್ದೋಯ್ತ್ಯಾ ನೆಗದ್ ಬಿದ್ದೋಯ್ತ್ಯಾ ನೋಡ್ತಾ ಇರ್ ನೀನು ನನ್ನ ಮುಂದೆ ನೀ ಏನಾಯ್ತಿ ಅಂತ ಹೇಳ್ಬಿಟ್ಟು ನಿಂಗೆ ಗೊತ್ತಾಯ್ತದ ಅವಾಗ ನೀನು ಉದ್ದಾರ ಆಗಕ್ಕಿಲ್ಲ ನಂಗೆ ಗೊತ್ತು ನಾನು ಉದ್ದಾರ ಆದ್ರೆ ಕೇಳಿ ನೀನು ಹೋಗಮ್ಮ ಎದ್ದೋಗು ನಿನ್ನ ಸಾಪ ನಂಗೆ ತೊಟ್ಟಂಗಿದ್ರೆ ನಾನು ಎಲ್ಲೋ ಇರ್ಬೇಕಿತ್ತು ಎದ್ದೋಗು